श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम्। ॐ जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ 17ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಮಯಿ ಸಂಭ್ರಮ ಯೋಗೇನ ನಿಸ್ಥೀರ್ಯ ಬ್ರಹ್ಮಹೇರಣಂ ಪ್ರತ್ಯೇಷ್ಯತಂ ನಿಕಾಶಂ ಮೇ ಕಾಲೇನ ಅಲ್ಪೀಯಸಾ ಪುನಃ. ಪರಮಾತ್ಮ ಜಯ ವಿಜಯರನ್ನ ಸಾಂತ್ವನ ಮಾಡ್ತಾ ಇದ್ದಾನೆ. ನನಗೆ ಯದ್ಯಪಿ ಸಾಮರ್ಥ್ಯ ಇದೆ ಆ ಸನಕಾದಿಗಳು ಕೊಟ್ಟ ಶಾಪವನ್ನ ವಾಪಸ್ ತೆಗೆದುಕೊಳ್ಳಲಿಕ್ಕೆ, ಆದರೂ ಕೂಡ ನೀವು ಲಕ್ಷ್ಮಿಯನ್ನು ಕೂಡ ಇದೇ ರೀತಿಯಾಗಿ ತಡೆ ಮಾಡಿಬಿಟ್ಟಿದ್ದೀರಾ. ಅದರಿಂದ ನಿಮಗೆ ಲಕ್ಷ್ಮಿಯ ಸಂಕಲ್ಪವೂ ಇದೆ ಈ ಒಂದು ಶಾಪದ ಹಿನ್ನೆಲೆಯಲ್ಲಿ. ಅದರಿಂದ ನೀವು ಅನಿವಾರ್ಯವಾಗಿ 3 ಜನ್ಮ ಮಾಡಿದ್ದನ್ನ ಅನುಭವಿಸಬೇಕು. ಅದರಿಂದ 3 ಜನ್ಮದಲ್ಲಿ ನೀವು ಹಸುರರಾಗಿ ಹುಟ್ಟ್ರಿ ಹಾಗೆ ಅಂತ ಪರಮಾತ್ಮ ಸಾಂತ್ವನ ಮಾಡಿ, ಅದರಿಂದ ನೀವು ಹೆದರಬೇಡಿ, ನಾನೇ ನಿಮ್ಮನ್ನ ಕಾಪಾಡ್ತೇನೆ ಹಾಗೆ ಅಂತ. ನೀವು 3 ಜನ್ಮದಲ್ಲೂ ಕೂಡ ದ್ವೇಷ ಮಾಡಿರುವಾಗಲೇ ನನ್ನಲ್ಲಿ ಭಕ್ತಿಯನ್ನು ಕೂಡ ಮಾಡ್ತಾ ಇರ್ತೀರ. ನೋಡಿ, ಇದೆಲ್ಲ ಹರಿಭಕ್ತರಿಗೆ ದೇವರು ಮಾಡತಕ್ಕ ಒಂದು ಅನುಗ್ರಹ ಇದು. ಭಕ್ತಿಯಿಂದ ಪಾಪ ಪರಿಹಾರ ಆಗ್ತದೆ ನೋಡಿ. ಹೊರಗಿನ ಮನಸ್ಸಿನಿಂದ ಅವ್ರು ಮಾಡಿರ್ತಾರೆ, ಒಳಗಿನ ಮನಸ್ಸಿನಿಂದ ಪರಮಾತ್ಮನಲ್ಲಿ ಭಕ್ತಿ ಮಾಡ್ತಾ ಇರ್ತಾರೆ. ಆ ಭಕ್ತಿಯ ಪ್ರಭಾವ ಏನಾಗ್ತದೆ, ಆ ಪಾಪ ಅಂಟದೆ ಅವರಿಗೆ ಅನುಗ್ರಹ ಆಗ್ತದೆ ಹಾಗೆ ಅಂತ. ಈ ರೀತಿಯಾಗಿ 3 ಜನ್ಮದಲ್ಲಿ ನೀವು ಆ ಶಾಪವನ್ನು ಕಳೆದುಕೊಂಡು ಕೂಡಲೇ ನನ್ನ ಹತ್ರ ವಾಪಸ್ ಬನ್ನಿ ಹಾಗೆ ಅಂತ. ನೋಡಿ, ಅದಕ್ಕೆ ಆಚಾರ್ಯರು ನಿರ್ಣಯ ಕೊಡ್ತಾ ಇದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ದ್ವೇಷ ಮಾಡಿದರೂ ಕೂಡ ಭಕ್ತಿಯಿಂದ ಪಾಪ ಪರಿಹಾರ ಆಗೋದು ಹೇಗೆ ಅದು ಹಾಗೆ ಅಂತ ಒಂದು ಪ್ರಶ್ನೆ. ಇದು ಸಾಧ್ಯ. ಹರಿದ್ವೇಷ ಹರಿಭಕ್ತಿ ಎರಡೂ ಕೂಡ ಪರಸ್ಪರ ವಿರುದ್ಧವಾದದ್ದು. ಒಂದು ಇರುವಾಗ ಇನ್ನೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀರು ಬಿಸಿಗಿದೆ ಅಂತ ಹೇಳಬೇಕು, ತಣ್ಣಗಿದೆ ಅಂತ ಹೇಳಬೇಕು. ತಣ್ಣಗೂ ಇದೆ ಬಿಸಿಗೂ ಇದೆ ಅಂದ್ರೆ ಸರಿ ಹೋಗೋದಿಲ್ಲ. ಹೇಗೋ ಅದೇ ತರ ಮನಸ್ಸು ಪರಮಾತ್ಮನಲ್ಲಿ ಭಕ್ತಿ ಮಾಡುತ್ತದೆ ಅಥವಾ ಪರಮಾತ್ಮನಲ್ಲಿ ದ್ವೇಷ ಮಾಡುತ್ತದೆ. ನಾನು ಒಂದು ಹೇಳಬೇಕು, ಎರಡೂ ಇದೆ ಹಾಗೆ ಅಂದ್ರೆ ಒಂದೇ ಅಧಿಷ್ಠಾನದಲ್ಲಿ ನೀರು ಬೆಂಕಿ, ಇನ್ನೊಂದು ಉದಾಹರಣೆ, ನೀರು ಬೆಂಕಿ ಒಂದೇ ಕಡೆ ಇರೋದಿಲ್ಲ. ನೀರಿದ್ದ ಕಡೆ ಬೆಂಕಿ ಇರಲ್ಲ, ಬೆಂಕಿ ಇದ್ದ ಕಡೆ ನೀರಿರಲ್ಲ. ಹೇಗೆ ಬೇರೆ ಬೇರೆ ಅಧಿಷ್ಠಾನ ಇರಬೇಕು, ರೀತಿಯಾಗಿ ಜೈ ವಿಜಯರಿಗೆ ಹೇಗೆ ಸಾಧ್ಯ ಆಯಿತು ಹಾಗೆಂದ್ರೆ ಅದಕ್ಕೆ ಜೀವದ್ವಯ ಆವೇಶವನ್ನ ಒಪ್ಪಬೇಕು ಹಾಗೆ ಅಂತ. ಒಂದು ಶರೀರದಲ್ಲಿ ಇಬ್ರು ಜೀವರು ಇರ್ತಾರೆ, ದೈತ್ಯರು ಮತ್ತು ಸಾತ್ವಿಕರು. ಯದ್ಯಪಿ ಅಧಿಷ್ಠಾನ ಒಂದೇ ಶರೀರ, ಆದರೂ ಜೀವಿಗಳು ಬೇರೆ ಇದ್ದಾರೆ. ಆ ದೈತ್ಯ ಅವನ ದ್ವೇಷವನ್ನು ಮಾಡಿ ತಮಸ್ಸಿಗೆ ಹೋಗ್ತಾನೆ, ಸಾತ್ವಿಕರು ಭಕ್ತಿಯನ್ನು ಮಾಡಿ ಮೋಕ್ಷವನ್ನ ಹೊಂದಿದ್ರು ಅಂತ. ಇದು ಒಪ್ಕೊಳ್ಳೇಬೇಕು. ಜೀವದ್ವಯವನ್ನ ಇಂಥ ಪ್ರಸಂಗದಲ್ಲಿ ಒಪ್ಕೊಳ್ಳದೆ ಹೋದ್ರೆ ಕೊಡೋದೇ ಇಲ್ಲ. ಅದಕ್ಕೆ ಆಚಾರ್ಯರು ಪ್ರಮಾಣವನ್ನು ಕೊಡ್ತಾರೆ. ಅಂತರ್ಭಕ್ತ ಬಹಿರ್ವೈರ ಹಿರಣ್ಯಾದ್ಯಾಹ ಹರೇರ್ಮತಾಹ ತತಭಕ್ತ್ಯಾ ಅಭವತ್ ಪೂತ ದ್ವೇಷ ಆವೇಶಕಾನ್ ಕದಾಹ. ಬ್ರಹ್ಮಜ್ಞ ಅಸುರ ಏತು ವಿಷ್ಣೋಃ ಪಾರ್ಷದೌ ಗತಾಃ ಬಾಲ್ಯಾದೀಂಶ್ಚ ಹರೇರ್ದ್ವೇಷಂ ತತಃ ಕೃತ್ವಾ ತಮೋಗತಾಃ. ಬಲ್ಯಾದೀಂಶ್ಚ ಹಿರಣ್ಯಾಕ್ಷ ಮೊದಲಾದವರು ಸ್ವರೂಪ
ದೇಹದಲ್ಲಿ ಮನಸ್ಸಿದೆ. ಆ ಸ್ವರೂಪ ದೇಹದ ಮನಸ್ಸಿನಲ್ಲಿ ಹರಿಬರತಕ್ಕರೆ ಅದೆಲ್ಲಿದೆ? ಔಟರ್ ದೇಹದಲ್ಲಿ ಇದೆ. ಆ ಮಾತ್ರನಲ್ಲಿ ದ್ವೇಷ ಭಕ್ತಿ ಹೋಗಿದ್ದಾರೆ ಅಂತ ಬ್ರಹ್ಮದೇವರಿಂದ ಆ ಅಸುರರು ಉಪದೇಶ ಮಾಡಿ ಕೂಡ ಹೋಗ್ತಾರೆ. ಸಜ್ಜನರಿಗೆ, ಹರಿಭಕ್ತರಿಗೆ ಅದರ ತೊಂದರೆ ಆಗೋದಿಲ್ಲ ಹಾಗೆ ಅಂತ. ಇದು ಮುಖ್ಯವಾದ ಒಂದು ಪ್ರಮೇಯ. ಇದು ಬಲಿಚಕ್ರವರ್ತಿ ಕೇಸ್ ಆಗಲಿ, ರಾವಣ, ಕುಂಭಕರ್ಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಎಲ್ಲ ಕೇಸಲ್ಲೂ ಈ ವಿಚಾರ ಒಪ್ಪದೇ ಹೋದರೆ ಕೂಡಿಸೋದು ಕಷ್ಟ ಇದೆ. ಈ ರೀತಿಯಾಗಿ ಪರಮಾತ್ಮ ಅವರಿಗೆ ಸಾಂತ್ವನ ಮಾಡ್ತಾ ಇದ್ದಾನೆ. ದ್ವಾಸ್ತಾವಾದಿಶ್ಯ ಭಗವಾನ್ ವಿಮಾನ ಶ್ರೇಣಿ ಭೂಷಣಂ ಸರ್ವಾತಿಶಯ ಲಕ್ಷ್ಮಿಯ ಜುಷ್ಟಂ ಸ್ವಂ ಧಿಷ್ಣ್ಯಮಾವಿಶತ್. ಈ ರೀತಿಯಾಗಿ ತಮ್ಮ ದ್ವಾರಪಾಲಕರಿಗೆ ಪರಮಾತ್ಮ ಆಜ್ಞೆಯನ್ನು ಮಾಡಿ ಅನೇಕ ವಿಮಾನಗಳು, ಅಂದ್ರೆ ಗೋಪುರದಲ್ಲಿ ಇರತಕ್ಕ ವಿಮಾನಗಳು ಅಂತ ಕರೀತಾರೆ ನೋಡಿ. ಅನೇಕ ವಿಮಾನಗಳಿಂದ ಕೂಡಿದ್ದು ಅಂದ್ರೆ ಅನೇಕ ಆ ಗೋಪುರದಲ್ಲಿ ಇರುವ ಒಂದೊಂದು ಭಾಗ ಅಂತ ಎತ್ತರವಾದ ಗೋಪುರ, ಅದರಿಂದ ಕೂಡಿದ್ದು. ಅದು ಸಾರ್ವಭೌಮ ಚಕ್ರವರ್ತಿಗೆ ತಕ್ಕಂತೆ ಇರತಕ್ಕ ಅಧಿಕ ಕಾಂತಿಯುಳ್ಳ ಅತಿ ಉತ್ತಮಳಾದ ಲಕ್ಷ್ಮಿಯಿಂದ ಸೇವಿಸಲ್ಪಡುವ ತಮ್ಮ ವೈಕುಂಠ ಸ್ಥಾನ, ಆ ಸ್ಥಾನದ ಅಂತಃಪುರವನ್ನು ಪರಮಾತ್ಮ ಧಿಷ್ಣ್ಯಂ ಆವಿಶತ್, ಸ್ವಂ ಧಿಷ್ಣ್ಯಂ ಅಂತಃಪುರವನ್ನ ಸ್ವಾಮಿ ಪ್ರವೇಶ ಮಾಡಿದ. ಈ ರೀತಿಯಾಗಿ ಆದೇಶ ಮಾಡಿ ಪರಮಾತ್ಮ ಒಳಗೆ ಹೋದ ಅಂತ ಅರ್ಥ. ತೌತು ಗೀರ್ವಾಣ ಋಷಭೌ ದುಸ್ತರಾಧರಿಲೋಕತಃ ಹತಶ್ರಿಯೌ ಬ್ರಹ್ಮಶಾಪಾತ್ ಅಭೂತಾಂ ವಿಗತಸ್ಮಯೌ. ದೇವತೆಗಳು ಉತ್ತಮರೂ ಹಾಗೆ ಅಂತ ಸ್ವಭಾವತಃ ಕೊಂಡಾಡತಕ್ಕವರು ಜಯ ವಿಜಯರು. ಆದರೂ ಕೂಡ ಇದು ಯಾಕೆ ಆಯ್ತು ಹಾಗೆ ಅಂದ್ರೆ ಪ್ರಾರಬ್ಧ. ಇದನ್ನೇ ಹೇಳಿದ್ದು ಪ್ರಾರಬ್ಧ ಅಂತ. ಮಾಡಿದ ಕರ್ಮ ಅದು ಬಿಟ್ಟು ಹೋಗೋದಿಲ್ಲ. ಎಂತ ದೇವತೆಗಳು, ದೊಡ್ಡ ಸ್ಥಾನಮಾನ, ಅಪರೋಕ್ಷ ಜ್ಞಾನಿಗಳು, ಆದರೂ ಪ್ರಾರಬ್ಧ ನೋಡಿ ಅನುಭವಿಸ್ಬೇಕು. ಬ್ರಾಹ್ಮಣ ಶಾಪ ಬಂತು ಅವರಿಗೆ. ವಿಷ್ಣು ಲೋಕದಲ್ಲಿ ಇರುವಾಗಲೇ ತಮ್ಮ ತೇಜಸ್ಸನ್ನ ಕಳ್ಕೊಂಡು ಆ ಪರಮಾತ್ಮನ ಲೋಕವನ್ನ ಬಿಟ್ಟು ಆ ಸನಕಾದಿಗಳ ಶಾಪದಿಂದ ಅವರ ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಶಾಪದಿಂದ ಅವರ ಗರ್ಭವೂ ಕೂಡ ನಾಶವಾಯಿತು ಅದರಿಂದ, ಹಾಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವರ ಗರ್ಭ ಎಲ್ಲ ನಾಶ ಆದಾಗ ತದಾ ವಿಕುಂಠಾಧಿಷ್ಣಾದಿಶನಾತ್ ತಯೋರ್ ನಿಪತಮಾನಯೋ ಆಹಾಕಾರೋ ಮಹಾನಾಸೀತ್ ವಿಮಾನಾಗ್ರೇಷು ಪುತ್ರಕಾಃ. ಜಯ ವಿಜಯರು ವೈಕುಂಠ ಲೋಕದಿಂದ ಭೂಮಿಗೆ ಬೀಳ್ತಾ ಇದ್ದಾರೆ. ಗೋಪುರದ ತುದಿಯಲ್ಲಿ ನಿಂತುಕೊಂಡಿದ್ದ ದೇವತೆಗಳು ಉಚ್ಚಧ್ವನಿಯಿಂದ ಹಾಹಾಕಾರವನ್ನ ಮಾಡ್ತಾ ಇದ್ದರಂತೆ. ಈ ರೀತಿಯಾಗಿ ಆ ಜಯ ವಿಜಯರು ಭೂಮಿಗೆ ಬರ್ತಾ ಇದ್ದಾರೆ, ಬಂದರು ಅಂತ ಒಟ್ಟು. ಅದನ್ನೇ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಇಂದ್ರಾದಿ ದೇವತೆಗಳಿಗೆ, ತಾವೇ ವಹ್ಯದುನಾ ಪ್ರಾಪ್ತೋ ಪಾರ್ಷದೌ ಋಷಭೌ ಹರೇಃ ದಿತೇರ್ ಝಠರಮಾವಿಷ್ಟಂ ಕಾಶ್ಯಪಂ ತೇಜ ಉಲ್ಬಣಂ. ಆ ಭೂಮಿಯಲ್ಲಿ ಇಳಿದು ಅವರು ದಿತಿದೇವಿಯ ಗರ್ಭವನ್ನ ಪ್ರವೇಶ ಮಾಡಿದರು ಅಂತ ನೋಡಿ. ಇಲ್ಲಿಗೆ ಉತ್ತರ. ಇಂದ್ರಾದಿ ದೇವತೆಗಳು ಎಲ್ಲ ಕಡೆ ಕತ್ತಲೆ ಆಗಿದೆ ಅಂತ ಬಂದು ಪ್ರಾರ್ಥನೆ ಮಾಡಿದರು. ಅದಕ್ಕೆ ಬ್ರಹ್ಮದೇವರು ಇಷ್ಟು ವಿಚಾರವನ್ನು ಹೇಳಿ ಜಯ ವಿಜಯರು ವೈಕುಂಠದಿಂದ ಅವರು ಭೂಮಿಗೆ ಬಂದು ದ್ವಿತೀಯ ಗರ್ಭವನ್ನ ಸೇರಿದ್ದಾರೆ ಹಾಗೆ ಅಂತ ಆ ಕಶ್ಯಪರ ಉಗ್ರವಾದ ವೀರ್ಯ, ಪರಮಾತ್ಮನ ಉತ್ತಮವಾದ ದ್ವಾರಪಾಲಕರು ಜಯ ವಿಜಯರು ಅಸುರಾವೇಶದಿಂದ
ಉಳ್ಳವರಾಗಿ ಅವರು ದ್ವಿತೀಯ ಗರ್ಭವನ್ನ ಪ್ರವೇಶ ಮಾಡಿದ್ದಾರೆ ಅಂತ ಅದರ ಹಿನ್ನೆಲೆಯನ್ನ ಬ್ರಹ್ಮದೇವರು ತಿಳಿಸಿಕೊಡ್ತಾ ಇದ್ದಾರೆ. ತಯೋರಸುರಯೋರಾಧ್ಯ ತೇಜಸಾ ಯಮಯೋರ್ ಹಿ ವಹ ಆಕ್ಷಿಪ್ತಂ ತೇಜ ಏತರ್ಹಿ ಭಗವಾನ್ ತತ್ ವಿಧಿತ್ಸತಿ. ಈ ಒಂದು ಸಮಯದಲ್ಲಿ ಆ ಇಬ್ಬರು ಮಕ್ಕಳು ಹುಟ್ಲಿಕ್ಕಿದ್ದಾರೆ. ಜೈ ವಿಜಯರ ಸಾಮರ್ಥ್ಯದಿಂದ ಆ ದೇವತೆಗಳ ತೇಜಸ್ಸು ಅದು ಮುಚ್ಚಿ ಹೋಗಿಬಿಟ್ಟಿದೆ. ಇಲ್ಲಿ ಪ್ರಶ್ನೆ ಬಂದದ್ದು ತಮಸ್ಸು ಹೇಗೆ ಬಂತು ಹಾಗೆ ಅಂದ್ರೆ, ದೇವತೆಗಳು ಹೇಳ್ತೀರಿ, ದೇವತೆಗಳು ಅಂದ್ರೆ ಪ್ರಕಾಶಮಯವಾಗಿ ಇರ್ತಾರೆ. ಹಾಗಿರುವಾಗ ತಮಸ್ಸು ಹೇಗೆ ಬಂತು ಹಾಗೆ ಅಂದ್ರೆ, ಅವರ ತೇಜಸ್ಸು ಈಗ ಹೋಗಿದೆ ಆ ಶಾಪದ ನಿಮಿತ್ತದಿಂದ. ಪರಮಾತ್ಮ ಅವರನ್ನ ನಿಗ್ರಹ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ಪರಮಾತ್ಮನಿಗೂ ಕೂಡ ಅದು ಇಚ್ಛೆ ಇದ್ದೇ ಅವರನ್ನ ಸಂಹಾರ ಮಾಡಬೇಕು ಅಂತ. ಆದ್ರೆ ಈ ಕ್ಷಣದಲ್ಲೇ ಅದು ಆಗುವುದಿಲ್ಲ. ಅವರು ಈಗಿನ ಗರ್ಭದಲ್ಲಿ ಇದ್ದಾರೆ, ಅವರು ಹುಟ್ಟಿ ಬೆಳೆದು ಎಲ್ಲ ಪಾಪಕರ್ಮ ಮಾಡಬೇಕಲ್ವಾ. ಅದಾದ ಮೇಲೆ ಅವರ ಅಪರಾಧಗಳು ಆ ಜನ್ಮದಲ್ಲಿ ಎಷ್ಟು ಮಾಡಬೇಕು ಅಂತ ಇದೆಯೋ ಅಷ್ಟು ಅಪರಾಧ ಪೂರ್ಣ ಆದ್ಮೇಲೆ ಪರಮಾತ್ಮ ಅವರನ್ನ ಸಂಹಾರ ಮಾಡ್ತಾನೆ. ಇದನ್ನೇ ಹೇಳೋದು, ಕೊಡ ತುಂಬಬೇಕಲ್ವಾ ಹಾಗೆ. ಇಷ್ಟು ಕೂಡಲೇ ತುಂಬ ಬಿಡುತ್ತದ, ತುಂಬದಿಲ್ಲ, ಸ್ವಲ್ಪ ಟೈಮ್ ಬೇಕು. ಹೇಗೋ ಅದೇ ತರ ಅವರ ಸಜ್ಜನರಿಗೂ ಅಪ್ಲಿಕಬಲ್. ಅವರವರ ಸಾಧನೆ ತುಂಬಬೇಕು. ತದನಂತರನೇ ಪರಮಾತ್ಮ ಅದು ಉತ್ತಮ ಫಲ ಆಗಲಿ ಅಂದ್ರೆ ತಮಸ್ಸಾಗಲಿ ಮೋಕ್ಷ ಆಗಲಿ ಅದು ತುಂಬಿದ ಮೇಲೆ ಪಾಪನೋ ಪುಣ್ಯನೋ ತುಂಬಿದ ಮೇಲೆ ಕೊಡೋದು ಅಂತ ಒಟ್ಟು. ಅದೇ ರೀತಿಯಾಗಿ ಜಯ ವಿಜಯರನ್ನು ಸಂಹಾರ ಮಾಡುವುದು ಕೂಡ ಕಾಲ ಬಂದಾಗ ಪರಮಾತ್ಮ ಮಾಡ್ತಾನೆ ಹಾಗೆ ಅಂತ ಬ್ರಹ್ಮದೇವರು ಇಂದ್ರಾದಿ ದೇವತೆಗಳಿಗೆ ಸಮಾಧಾನವನ್ನು ಮಾಡ್ತಾರೆ. ಕತ್ತಲೆ ಯಾಕಾಯಿತು ಎಂಬ ಅದಕ್ಕೆ ಇಷ್ಟು ವಿಚಾರವನ್ನು ಹೇಳಿ ಬ್ರಹ್ಮದೇವರು ಅದನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ವಿಶ್ವಸ್ಯ ಸ್ಥಿತಿಲಯೋದ್ಭವ ಹೇತುರಾದ್ಯೋ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗಃ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ಸ್ತ್ರ್ಯದೀಶಃ ತ್ರಾತಾಸ್ಮದೀಯ ವಿಮೃಶೇನ ಕಿಯಾನಿಹಾರ್ಥಃ. ಇದು ಕೂಡ ಭಾಗವತ ಸಾರೋದ್ದಲ್ಲಿ ಧರ್ಮೋಪದೇಶ ಪ್ರಕರಣ ಅಂತ 20ನೇ ಪ್ರಕರಣ, ಅಲ್ಲಿ ಬರತಕ್ಕ ಶ್ಲೋಕ ಇದು. ಪರಮಾತ್ಮ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಮಾಡತಕ್ಕ ಮುಖ್ಯ ಕಾರಣ ಶ್ರೀಹರಿ. ಯೋಗೇಶ್ವರನಾದ ನಮ್ಮಂತ ದೇವತೆಗಳಿಗೂ ಕೂಡ ಅವನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥ ಉಪಾಯವನ್ನೆಲ್ಲ ದೇವರು ಬಲ್ಲವನಾಗಿದ್ದ. ದೇವತೆಗಳಿಗೂ ಕೂಡ ಗೊತ್ತಿಲ್ಲದೇ ಇರುವ ಅನೇಕ ಉಪಾಯಗಳನ್ನ ಪರಮಾತ್ಮ ತಾನು ಬಲ್ಲವನಾಗಿದ್ದಾನೆ, ಅದನ್ನ ಮಾಡಿ ತೋರಿಸ್ತಾನೆ. ಅವನು ಖಂಡಿತವಾಗಲೂ ನಿಮಗೆ ಕ್ಷೇಮವನ್ನ, ಅಂದ್ರೆ ಇಂದ್ರಾದಿಗಳಿಗೆ ಬ್ರಹ್ಮದೇವರು ಹೇಳುವ ಮಾತು, ಖಂಡಿತ ನಿಮಗೆ ಕ್ಷೇಮವನ್ನ ಉಂಟು ಮಾಡ್ತಾನೆ. ಯಾಕೆ? ಅವನೇ 3 ಲೋಕದ ಅಧಿಪತಿ. ನೋಡಿ, ಯದ್ಯಪಿ ಪ್ರಸಿದ್ಧಿ ಏನೋ ಇಂದ್ರನೇ 3 ಲೋಕದ ಒಡೆಯ, ದೇವೇಂದ್ರ ಅಂತ ಹೆಸರು ಬಂದದ್ದೇ ಅವನಿಗೆ ಅದಕ್ಕೆ. ಆದರೂ ಕೂಡ ಬ್ರಹ್ಮದೇವರು ಏನ್ ಹೇಳ್ತಾರೆ ನೋಡಿ, 3 ಲೋಕದಲ್ಲಿ ಬಂದ ಕತ್ತಲೆಯನ್ನ ಪರಿಹಾರ ಮಾಡ್ಲಿಕ್ಕೆ ಆಗಲಿಲ್ಲ ದೇವೇಂದ್ರನಿಂದ. ಅದಕ್ಕೆ ಬ್ರಹ್ಮದೇವರ ಹತ್ರ ಬಂದ್ರು ಅವರು. ಬ್ರಹ್ಮದೇವರು ಹೇಳ್ತಾರೆ, ನಿಜವಾಗ್ಲೂ ಮುಖ್ಯವಾಗ್ಲೂ 3 ಲೋಕದ ಅಧಿಪತಿ ಅಂದ್ರೆ ಯಾರು? ಪರಮಾತ್ಮನೇ. ನೋಡಿ, ದೇವೇಂದ್ರ ಇಲ್ಲ ಅಂತ ಆಯ್ತು, ಅಂದ್ರೆ ಔಪಚಾರಿಕವಾಗಿ ದೇವೇಂದ್ರ ಅಂತ ಹೆಸರು ಅಷ್ಟೇ. ಮುಖ್ಯವಾದ 3 ಲೋಕದ ಅಧಿಪತಿ ಪರಮಾತ್ಮನೇ. ನೋಡಿ, ಅವನಿಲ್ಲದಿದ್ರೆ ಆಗಿಲ್ಲ ನೋಡಿ, ಕತ್ತಲೆ ಪರಿಹಾರ ಮಾಡ್ಲಿಕ್ಕೆ ಆಗಲಿಲ್ಲ ದೇವೇಂದ್ರನಿಂದ. ಅವನೇ 3 ಲೋಕದ ಅಧಿಪತಿ, ಅವನೇ ಸರ್ವರಕ್ಷಕ, ಭಕ್ತರನ್ನ ರಕ್ಷಣೆ ಮಾಡುವವನು ಅವನೇ. ನಮ್ಮ ಎಲ್ಲ ಸಂಪತ್ತನ್ನು ರಕ್ಷಣೆ ಮಾಡುವವನು ಅವನೇ. ದೇವರು ಏನು ನಮಗೆ ಸಂಪತ್ತು ಕೊಟ್ಟಿದ್ದಾನೆ, ಅದು ಜ್ಞಾನ ಸಂಪತ್ತು ಇರ್ಬೋದು, ದೇಹದ ಸಂಪತ್ತು ಇರ್ಬೋದು, ಅಥವಾ ಲೌಕಿಕ ಸಂಪತ್ತು ಇರ್ಬೋದು, ಅದೆಲ್ಲವನ್ನು ಕೂಡ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಅದರಿಂದ ಅದನ್ನು ಕುರಿತಾಗಿ ನಾವು ವಿಮರ್ಶೆ ಮಾಡೋದು, ಚಿಂತೆ ಮಾಡೋದು, ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಎಷ್ಟು ಸುಂದರ ಮಾತು ನೋಡಿ. ಅದರಿಂದ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ಸ್ತ್ರ್ಯದೀಶಃ, ನಮಗೆ ಮಂಗಳವನ್ನ ರಕ್ಷಣೆಯನ್ನ ಕೊಡುವವ ಪರಮಾತ್ಮ ಇದ್ದಾನೆ. ಅದರಿಂದ ಅಸ್ಮದೀಯ ವಿಮೃಶೇನ ಕಿಯಾನಿ ಅರ್ಹತಃ, ನಾವು ಸುಮ್ಮನೆ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಅದರಿಂದ ಏನು ಉಪಯೋಗ ಇದೆ? ಹಿಂಗ್ ಮಾಡ್ಬೋದಾ, ಹಾಂಗ್ ಮಾಡ್ಬೋದಾ, ಹೀಗ ರಕ್ಷಣೆ ಮಾಡ್ಬೋದಾ? ಪರಮಾತ್ಮ ಇದ್ದಾನೆ, ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಹಾಗೆ ಅಂತ ಒಟ್ಟು ಅಭಿಪ್ರಾಯ. ಇದು ಶ್ರೀಮದ್ ಭಾಗವತೆ ತೃತೀಯ ಸ್ಕಂದೆ 17ನೇ ಅಧ್ಯಾಯ. ಇಲ್ಲಿಗೆ 17ನೇ ಅಧ್ಯಾಯ ಮುಗಿತು.
ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಶ್ರೀ ಹರೇ ನಮಃ.